102ನೇ ದಿವಸಕ್ಕೆ ಹನುಮಂತು ಕಾಲಿಟ್ಟಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಇದೆ. ಹನುಮಂತನ ಆಟ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ. ಈಗಾಗಲೇ ಹನುಮಂತ ಅದ್ಭುತವಾಗಿ ಕೂಡ ಆಟ ಆಡ್ತಾ ಇದ್ದಾರೆ. ಅದನ್ನ ಗಮನಿಸಿದ್ದಾರೆ ಅಶ್ವಿನಿ ಮೇಡಮ್ ಕೂಡ. ಪ್ರೋಮೋಸ್ಗಳು ಕೂಡ ಆಗಾಗ ಬರ್ತಾ ಇರುತ್ತಲ್ಲ, ಅದರಲ್ಲಿ ಹನುಮಂತ ಕೂಡ ಚೆನ್ನಾಗಿ ಫಿಸಿಕಲ್ ಟಾಸ್ಕ್ನಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದಂಥ ಅಶ್ವಿನಿ ಮೇಡಮ್ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ. ಹನುಮಂತು ಚೆನ್ನಾಗಿ ಆಡ್ತಾ ಇದ್ದಾರೆ, ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಹನುಮಂತು ಫೈನಲ್ಸ್ಗೆ ಬರ್ತಾರೆ, ಟಾಪ್ 5 ಲಿಸ್ಟ್ನಲ್ಲಿ ಇರ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಹನುಮಂತುಗೆ ಸಪೋರ್ಟ್ ಜಾಸ್ತಿನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹನುಮಂತನ ಒಂದು ಮೆಚ್ಚುಗೆ ಆಗಿರ್ಬೋದು, ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ ತುಂಬಾನೇ ಜಾಸ್ತಿ ಇದೆ. ಜೊತೆಗೆ ಈ ವಾರ ಹನುಮಂತು ಸೇಫ್ ಆಗಿದ್ದಾರೆ. ಹನುಮಂತನನ್ನ ಲಿಸ್ಟ್ಗೆ ಸೇರಿಸ್ಕೊಳ್ಳಿಲ್ಲ, ಹನುಮಂತ ಬಚಾವ್ ಆಗಿದ್ದಾರೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಇಷ್ಟ ನಮ್ಮ ಹನುಮಂತನಿಗಾಗಿ ಸಾಕಷ್ಟು ಜನ ಕೂಡ ಇಷ್ಟಪಡ್ತಾರೆ, ವೋಟ್ಗಳನ್ನು ಹಾಕೋಕ್ಕೂ ಕೂಡ ರೆಡಿ ಇರ್ತಾರೆ. ಇದೇ ರೀತಿ ಹನುಮಂತ ಆಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಂದರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದು ನೋಡಿ ಹನುಮಂತು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆಲ್ಮೋಸ್ಟ್ ವೈಲ್ಡ್ ಕಾರ್ಡ್ನಲ್ಲಿ ಬಂದಂಥವ್ರು ಬೇಗ ಮನೆಗೆ ಹೊರಟೋಗ್ತಕ್ಕಂದ್ರೆ ಮನೇಲಿ ಅಡ್ಜಸ್ಟ್ ಆಗೋದಿಲ್ಲ, ಜನರಿಗೂ ಕೂಡ ಅಡ್ಜಸ್ಟ್ ಆಗಲ್ಲ. ಆದರೆ ಹನುಮಂತ ಮತ್ತು ರಜತ್ ಇದರೆಲ್ಲ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ರು. ಇಬ್ಬರು ಕೂಡ ಫೈನಲ್ಸ್ಗೆ 100% ಬಂದೇ ಬರ್ತಾರೆ ಅಂತಲೇ ಹೇಳ್ಬೋದು. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಹನುಮಂತನಿಗೆ ಅಥವಾ ಬೇರೆಯವ್ರಿಗೆ? ತಪ್ಪದೆ ಕಮೆಂಟ್ ಮಾಡಿ.